2028ರಲ್ಲಿ ನೀವು ಬರೆದುಕೊಂಡ್ಬಿಡಿ, ಮತ್ತೆ ಕಾಂಗ್ರೆಸ್ ಪಕ್ಷ ಈ ಸಲ 36 ಸೀಟ್ ಬಂದಿವಲ್ಲ, 150 ಸೀಟ್ಗಳು ಪಡ್ಕೊಂಡು ನಾವು ಅಧಿಕಾರ ಬರ್ತೀವಿ. ಕೆಲವೊಂದ್ ಕಡೆ ಎಲ್ಲ ಇಲೆಕ್ಷನ್ ಆದ ನಂತರ SIR ಆದ ನಂತರ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ನೆಕ್ಸ್ಟ್ ಟೈಮ್ ಕೂಡ 2028ಕ್ಕೆ ಇಲ್ಲಿನೂ ಈ ರೀತಿ ಮಾಡ್ತಾನೋ ಆತಂಕ. 2028ರಲ್ಲಿ ನೀವು ಬರೆದಿಟ್ಕೊಂಡ್ಬಿಡಿ, ಮತ್ತೆ ಕಾಂಗ್ರೆಸ್ ಪಕ್ಷ ಈ ಸಲ 136 ಸೀಟ್ ಬಂದಿವಲ್ಲ, 150 ಸೀಟ್ಗಳನ್ನ ಪಡ್ಕೊಂಡು ನಾವು ಅಧಿಕಾರ ಬರ್ತೀವಿ. ಇದರ ಅರ್ಥ ನಾವು SIR ನೆಗ್ಲೆಕ್ಟ್ ಮಾಡ್ಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಬಡ್ಕೋಸಕ್ಕಾಗ್ತದ? ಯಾರೇ ಇರಲಿ, ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕ ಸಂವಿಧಾನದಲ್ಲಿ ಇದು ಮಾಡ್ಕೊಂಡಂಥವ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇವರನ್ನು ಎಲ್ಲರನ್ನೂ ರಕ್ಷಣೆ ಮಾಡುವಂಥದ್ದು. ಮತ್ತು ಇವರು ವಿಚಿತ್ರ ಹೇಳ್ತಾರೆ, ಪಾಸ್ಪೋರ್ಟ್ ಈಸ್ ನಾಟ್ ಸಿಟಿಜನ್ಶಿಪ್. ಇದನ್ನು ಹೊಸದು ಕೇಳ್ತೀರಿ. ಎಲ್ಲ ದೇಶದಲ್ಲಿ ಪಾಸ್ಪೋರ್ಟ್ಗೆ ಮಾನ್ಯತೆ ಇಲ್ಲ, ಆಧಾರ್ ಮಾಡಿದ್ದೀರಾ, ಆಧಾರ್ಗೆ ಮಾನ್ಯತೆ ಇಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಕೊಡ್ಬೇಕಾ? ಬರೀ ವೋಟರ್ ಐಡಿ ಅಂತ ಅದು ಅವ್ರ ಉದ್ದೇಶ ನಾನು ಆಯ್ತು ಬಿಡಿ. ಬಡವರಿಗೆ ಪಾಸ್ಪೋರ್ಟ್ ಇರಂಗಿಲ್ಲ, ಶ್ರೀಮಂತರಿಗೆ ಇರ್ತಾವೆ. ಯಾರು ಪಾಸ್ಪೋರ್ಟ್ ಅದು ಅಲ್ಲ, ಆಧಾರ್ ಕಾರ್ಡ್. ಮತ್ತೆ ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಿ. ಮತ್ತೆ ಆಧಾರ್ ಕಾರ್ಡ್ ಮಾನ್ಯತೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ನಮ್ಗೆ? ಇದಕ್ಕೆ ಇದೇ ಆತಂಕ ಏನೋ ಕಾಣ್ತಾ ಇದೆ. ಮತ್ತೆ ಅದು ಯಾವುದು ನಮ್ಮ ಆತಂಕ ಅಲ್ಲ, ನಮ್ಮ ಇದು ಪ್ರಶ್ನೆ. ಚುನಾವಣೆ ಗೆಲುವು ಸೋಲು ಬೇರೆ. ಈಗ ಉದಾಹರಣೆಗಾಗಿ ವೆಸ್ಟ್ ಬೆಂಗಾಲ್ ಅಲ್ಲಿ 80 ಸೀಟ್ಗಳು ಇವರು ಆ ಮಾರ್ಜಿನ್ ನಲ್ಲಿ ಇವ್ರು SIRದಾಗ ಏನು ಓಟ್ ಕಟ್ ಮಾಡಿ ಅವ್ರ ಗೆದ್ದಿದಾರ. ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗ್ಲಕ್ಕೆ ಬಿಡೋದಲ್ಲ. ಥ್ಯಾಂಕ್ ಯು. ದಿನಾಚರಣೆ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಹಿರಿಯರಿಗೆ ಹಾಗೂ ಸಹೋದರರಿಗೆ ಪತ್ರಕರ್ತರ ಹಬ್ಬದ ಒಂದು ದಿನದ ಶುಭಾಶಯಗಳನ್ನ ಕೊಡ್ತೇನೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಇವತ್ತು ಪತ್ರಿಕಾರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. 4ನೇ ಆಧಾರ ಸ್ತಂಭ ಅಂತ ಹೇಳಿ ಯಾವಾಗಲೂ ಕೂಡ ಹೇಳ್ತೀವಿ. ಹೀಗಾಗಿ ಈ ತಮ್ಮ ಒಂದು ಏನು ಕಾರ್ಯ ಇದೆ, ಇವತ್ತು ಅನೇಕ ಸಂದರ್ಭದಲ್ಲಿ ಅದು ನಮಗೆ ಒಪ್ಪಿಗೆ ಆಗದಿದ್ದರೂ ಕೂಡ ಇವತ್ತಿನ ದಿವಸ ಪ್ರಭಾವದಲ್ಲಿ ಜನರ ಸಮಸ್ಯೆಗಳಿಗೆ ಮತ್ತು ದೇಶದ ಒಂದು ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಪತ್ರಿಕಾ ರಂಗದವ್ರು ತಾವು ಕೆಲಸವನ್ನು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನ ಕೊಡ್ತೇನೆ. SIR ಈಗ ಅನೇಕ ವಿರೋಧಗಳ ಮಧ್ಯೆ ಕೂಡ ಈಗ ಪ್ರಾರಂಭ ಆಗಿದೆ. ನೀವು ಕೂಡ ಇವತ್ತೇನು ಬರೆಸಿದ್ದೀರಿ? ಅದೇ ಇವತ್ತು ನಾನು ಬಂದು ನನಗೆ SIRಕ್ಕೆ ನಂದು ತಗೊಂಡಿದ್ದಾರೆ. ನಮ್ಮ ಧರ್ಮಪತ್ನಿಗೂ ಕೂಡ ಇವತ್ತು ನಾನು ಇದು ಮಾಡಿದ್ದೀನಿ. ಮಕ್ಕಳು ನಾಳೆ ಬರ್ತಾ ಇದ್ದಾರೆ, ಅವರು ತಗೋತಾ ಇದ್ದಾರೆ. ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತು ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಉಳಿಬಾರ್ದು. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದ್ದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ದಿವಸ ಕೆಲಸಕ್ಕೆ ಇವತ್ತು ದಿವಸ ಹೋಗಿರ್ತಾರೆ. ನೀರಾವರಿ ಆದ್ಮೇಲೆ ಕಡಿಮೆ ಆಗಿದೆ. ಅದಾಗಿನೂ ಕೂಡ